ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಫೆಂಗಲ್ ಸೈಕ್ಲೋನ್ನಿಂದ ತಮಿಳುನಾಡು, ಪುದುಚೇರಿ ತತ್ತರಿಸಿವೆ. ಕರ್ನಾಟಕದ ಕೆಲವು ಭಾಗಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಹಾಗಾದರೆ ಫೆಂಗಲ್ ಅಂದ್ರೇನರ್ಥ? ಫೆಂಗಲ್ ಅನ್ನು ಹೆಸರಿಟ್ಟಿದ್ದು ಯಾವ ದೇಶ? ಫೆಂಗಲ್ ಸೈಕ್ಲೋನ್ನಿಂದ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿವೆ? ಕರ್ನಾಟಕದ ಯಾವ್ಯಾವ ಭಾಗದಲ್ಲಿ ಇನ್ನೂ ಎಷ್ಟು ದಿನಗಳವರೆಗೆ ಮಳೆಯಾಗಲಿದೆ ಅನ್ನೋ ಡೀಟೇಲ್ಸನ್ನು ನಾವೀಗ ನಿಮ್ಮ ಮುಂದೆ ಇಡ್ತೇವೆ ನೋಡಿ. ಸೈಕ್ಲೋನ್ಗಳಿಗೆ ಮೊದಲು ಹೆಸರಿಡುವ ಸಂಪ್ರದಾಯ ಪರಿಪಾಠ ಇರಲಿಲ್ಲ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿನಿಂದ ಸೈಕ್ಲೋನ್ಗಳನ್ನು ಕರೆಯಲಾಗ್ತಾ ಇತ್ತು. ಇದರಿಂದ ಗೊಂದಲ ಉಂಟಾಗ್ತಾ ಇತ್ತು. ಈ ಗೊಂದಲ ತಪ್ಪಿಸಲು ಎಲ್ಲ ದೇಶಗಳು ಒಂದೇ ಹೆಸರಿನಿಂದ ಸೈಕ್ಲೋನನ್ನು ಕರಿಬೇಕು ಅಂತ ವಿಶ್ವ ಹವಾಮಾನ ಸಂಸ್ಥೆ ಹಾಗೂ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ನಿರ್ಧರಿಸಿತ್ತು. ಇದರಂತೆ ಹಿಂದೂ ಮಹಾಸಾಗರ ಹಾಗೂ ಬಂಗಾಳಕೊಲ್ಲಿ ಪ್ರದೇಶದಲ್ಲಿ ಉಂಟಾಗುವ ಸೈಕ್ಲೋನ್ಗಳಿಗೆ ಹೆಸರಿಡುವ ಕಾರ್ಯ ಆರಂಭವಾಯಿತು. ಸೈಕ್ಲೋನ್ಗಳಿಗೆ ಬೇರೆ ಬೇರೆ ದೇಶಗಳು ಹೆಸರನ್ನು ಸೂಚಿಸ್ತವೆ. ಈ ಹೆಸರುಗಳನ್ನೇ ಸೈಕ್ಲೋನ್ಗಳಿಗೆ ಇಡಲಾಗುತ್ತೆ. ಭಾರತ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಮಯನ್ಮಾರ್, ಶ್ರೀಲಂಕಾ, ಸೌದಿ ಅರೇಬಿಯಾ, ಪಾಕಿಸ್ತಾನ, ಒಮನ್ನಂಥ ದೇಶಗಳು ಸೈಕ್ಲೋನ್ಗಳಿಗೆ ಹೆಸರನ್ನು ಸೂಚಿಸ್ತವೆ. ಈ ಹೆಸರುಗಳನ್ನೇ ಸೈಕ್ಲೋನ್ಗಳಿಗೆ ಇಡಲಾಗುತ್ತೆ. ಈಗ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿದ್ದ ಸೈಕ್ಲೋನ್ಗೆ ಫೆಂಗಲ್ ಅಥವಾ ಫೆಂಜಲ್ ಸೈಕ್ಲೋನ್ ಅಂತ ಹೆಸರಿಡಲಾಗಿದೆ. ಈ ಸೈಕ್ಲೋನ್ಗೆ ಫೆಂಗಲ್ ಎಂದು ಹೆಸರು ಸೂಚಿಸಿದ್ದು ಸೌದಿ ಅರೇಬಿಯಾ ದೇಶ. ಫೆಂಗಲ್ ಎಂದರೆ ಬಲವಾದ ಗಾಳಿ ಎಂದರ್ಥ. ಫೆಂಗಲ್ ಎಂದರೆ ಅರಬಿಕ್ ಭಾಷೆಯಲ್ಲಿ ಅಸಡ್ಡೆ ಎಂಬ ಅರ್ಥವೂ ಇದೆ. ಈ ವರ್ಷದ ಅಕ್ಟೋಬರ್ನಲ್ಲಿ ಬಂದಿದ್ದ ದಾನಾ ಸೈಕ್ಲೋನ್ಗೆ ಹೆಸರನ್ನು ಸೂಚಿಸಿದ್ದು ಕತಾರ್ ದೇಶ. ಒಮನ್ ದೇಶ 2024ರ ಮೇ ತಿಂಗಳಲ್ಲಿ ಬಂದಿದ್ದ ಸೈಕ್ಲೋನ್ಗೆ ರಿಮನ್ ಅಂತ ಹೆಸರನ್ನು ಇಟ್ಟಿತ್ತು. ಈ ಫೆಂಗಲ್ ಸೈಕ್ಲೋನ್ನ ಬಳಿಕ ಉಂಟಾಗುವ ಸೈಕ್ಲೋನ್ಗೆ ಶಕ್ತಿ ಅಂತ ಹೆಸರಿಡಲಾಗುತ್ತೆ. ಶಕ್ತಿ ಅಂತ ಭವಿಷ್ಯದ ಸೈಕ್ಲೋನ್ಗೆ ಹೆಸರನ್ನು ಸೂಚಿಸಿರುವುದು ಶ್ರೀಲಂಕಾ ದೇಶ. ಇನ್ನು ಸೈಕ್ಲೋನ್ಗಳು ಹೇಗೆ ರೂಪುಗೊಳ್ತವೆ ಅಂತ ನೋಡೋದಾದರೆ, ವಾಯುಭಾರ ಕುಸಿತದಿಂದ ಸೈಕ್ಲೋನ್ಗಳು ರೂಪುಗೊಳ್ತವೆ. ಸೈಕ್ಲೋನ್ಗಳು ಸಮುದ್ರದ ಮೇಲ್ಮೈಯಿಂದ ಗಾಳಿಗೆ ನೀರು ಆವಿಯಾದಾಗ ರೂಪುಗೊಳ್ಳುವ ದೊಡ್ಡ ಬಿರುಗಾಳಿಯಾಗಿವೆ. ಬಿರುಗಾಳಿಯು ಏರ್ತಾ ಇದ್ದಂತೆ ಗಾಳಿಯು ತಂಪಾಗುತ್ತದೆ ಮತ್ತು ಆವಿಯಿಂದ ಸ್ಯಾಚುರೇಟೆಡ್ ಮಟ್ಟವನ್ನು ತಲುಪ್ತವೆ. ಅಂತಿಮವಾಗಿ ಮೋಡಗಳನ್ನು ರೂಪಿಸ್ತದೆ. ಈ ಮೋಡಗಳು ಮತ್ತು ಅವುಗಳ ಸುತ್ತಲಿನ ಗಾಳಿಯ ಪ್ರಸರಣವು ಅಂತಿಮವಾಗಿ ತಿರುಗಲು ಪ್ರಾರಂಭಿಸುತ್ತದೆ. ಇದರಿಂದ ಸಮುದ್ರವು ಬೆಚ್ಚಗಿರುತ್ತದೆ. ಚಂಡಮಾರುತವು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಹೀಗೆ ಚಂಡಮಾರುತ ಅಥವಾ ಸೈಕ್ಲೋನ್ ರೂಪುಗೊಂಡರೂ ಕೂಡ ಸೈಕ್ಲೋನ್ ರೂಪುಗೊಳ್ಳಲು ಅನೇಕ ಅಂಶಗಳು ಕಾರಣವಾಗ್ತವೆ. ಈಗ ತಮಿಳುನಾಡಿನಲ್ಲಿ ಉಂಟಾಗಿರುವ ಫೆಂಗಲ್ ಸೈಕ್ಲೋನ್ ಭಾರಿ ಅನಾಹುತವನ್ನೇ ಸೃಷ್ಟಿಸಿದೆ. ತಮಿಳುನಾಡಿನಲ್ಲಿ ಫೆಂಗಲ್ ಸೈಕ್ಲೋನ್ನಿಂದ 4, ಪುದುಚೇರಿಯಲ್ಲಿ 4 ಸೇರಿದಂತೆ 8 ಮಂದಿ ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನ ಹಲವು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಕೃಷ್ಣಗಿರಿ ಜಿಲ್ಲೆಯೊಂದರಲ್ಲೇ ಅತಿ ಹೆಚ್ಚು ಅಂದರೆ 503 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಅಂದರೆ ಬರೋಬ್ಬರಿ 50 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಧರ್ಮಪುರಿ ಜಿಲ್ಲೆಯಲ್ಲಿ 331 ಮಿಲಿಮೀಟರ್ ಮಳೆಯಾಗಿದೆ. ಕಲ್ಕುರ್ಚಿ ಜಿಲ್ಲೆಯಲ್ಲಿ 300 ಮಿಲಿಮೀಟರ್ ಮಳೆಯಾಗಿದೆ. ಸೇಲಂ ಜಿಲ್ಲೆಯಲ್ಲಿ 238 ಮಿಲಿಮೀಟರ್ ಮಳೆಯಾಗಿದೆ. ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಫೆಂಗಲ್ ಸೈಕ್ಲೋನಿಂದ ಭಾನುವಾರ ಬೆಂಗಳೂರಿನಲ್ಲಿ ಮಳೆಯಾಗಿದೆ. ದಕ್ಷಿಣ ಕರ್ನಾಟಕ ಭಾಗದ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ ಮುಂದಿನ 3 ದಿನಗಳ ಕಾಲ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಅಂತ IMD ಮುನ್ಸೂಚನೆ ನೀಡಿದೆ. ಇದೇ ರೀತಿ ದಕ್ಷಿಣ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂಬ ಮುನ್ಸೂಚನೆಯನ್ನು ನೀಡಲಾಗಿದೆ. ಡಿಸೆಂಬರ್ 3ರ ಮಂಗಳವಾರ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಯೆಲ್ಲೋ ಅಲರ್ಟ್ ಅಂದರೆ ಭಾರಿ ಪ್ರಮಾಣದ ಮಳೆಯಾಗಲಿದೆ ಅಂತ ಅರ್ಥ. ಹೀಗಾಗಿ ಕೆಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಆಯಾ ಜಿಲ್ಲಾಧಿಕಾರಿಗಳು ಈಗ ಘೋಷಣೆಯನ್ನು ಮಾಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.